ಇತ್ತ ಎಲ್ಲರ ಮುಂದೆ ಸಂಗೀತ ಪ್ರತಾಪ್ಗೆ ಬಾತ್ರೂಮಲ್ಲಿ ಏನು ಮಾಡ್ತಿದ್ದೆ ಸೌಂಡ್ ಇಲ್ಲದೆ ಅಂತ ಕೇಳಿದ್ರೆ ಕೋಪ ಬಂದ್ಬಿಡುತ್ತೆ. ಆಗ ಹೆಣ್ಣು ಮಗಳಾಗಲಿ ಈ ಥರ ಕೇಳ್ತಾಳಲ್ಲ ಇವಳು ನಾಚಿಕೆ ಆಗಲ್ಲ ಇವಳು ಜನ್ಮಕ್ಕೆ ಅಂತ ಹೇಳಿ ಪ್ರತಾಪ್ ನಿಮ್ಮ ಮೇಲೆ ನನಗೆ ದೀದಿ ಅಂದರೆ ಅಕ್ಕ ಅಂತ ಸಾಕಷ್ಟು ಗೌರವ ಇತ್ತು. ಆದರೆ ಆ ಗೌರವನ ಕಳ್ಕೊಳ್ಳೋ ರೀತಿ ಪ್ರಶ್ನೆಗಳು ಕೇಳ್ತಿದ್ರೆ ನೀವು ಅಂದಾಗ ಅಲ್ಲ ನಾನು ಕೇಳಿ ತಪ್ಪಿನಿದೆ ಬಾತ್ರೂಮಲ್ಲಿ ಹೋಗ್ಬಿಟ್ಟು ನೀನು ಸೈಲೆಂಟಾಗಿದ್ದಲ್ಲ ನೀರು ಬೀಳ್ತಿಲ್ಲ ಸ್ನಾನ ಮಾಡಿದೆ ಅಂತ ಹೇಳ್ತಿಲ್ಲ ಏನು ಮಾಡ್ತಿದ್ದೆ ಹುಡುಗರು ಸಾವಿರ ಮಾಡ್ತಾರೆ ನಿಂಗೆ ಯಾಕೆ ಬೇಕು ಅಂದಾಗೆಲ್ಲ ಅಲ್ಲಿದ್ದ ವಿನಯ್ ಕಾರ್ತಿಕ್ ಎಲ್ಲ ಹುಸಿನಗರು ಶುರು ಮಾಡ್ತಾರೆ. ಆಗ ಸಂಗೀತಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಅಲ್ಲ ನಾನು ಏನು ಕೇಳಿ ಅಂತ ಹಿಂಗೆ ಹುರ್ಕೊಂತಿದ್ಯಾ ಅಂತಂದಾಗ ನಿಮಗೆ ಯಾಕೆ ಬೇಕು ಅವೆಲ್ಲ ಸುಮ್ಮನೆ ಇರಬೇಕು ಸುಮ್ಮನೆ ತಲೆ ತಿನ್ನಬಾರ್ದು. ನೀವು ಬಾತ್ರೂಮ್ಗೆ ಹೋದಾಗ ನೀವೇನು ಮಾಡ್ತಿದ್ದೆ ಅಂತ ನಾನು ಕೇಳಿದ್ದೀನ ಅಲ್ಲ ನಾನು ಕೇಳಿದ್ದು ನಿದ್ದೆ ಮಾಡ್ತಿದ್ದೆ ಅಂತ ಬಾತ್ರೂಮಲ್ಲಿ ಹೋಗಿ ನಿದ್ದೆ ಮಾಡ್ತಾರೆ ಬೇರೆ ಎಲ್ಲ ನಿದ್ದೆ ಮಾಡೋಕ್ಕೆ ಜಾಗ ಇರಲ್ಲ ಅಂತ ಹೇಳಿ ಸುಮ್ಮನೆ ಏನೇನೋ ಮಾತಾಡಬಾರ್ದು ದೀದಿ ಅಂತ ಹೇಳಿ ಕೂಗಾಡ್ತಾನೆ. ಇಲ್ಲ ನಿಮಗೆ ಮಾತಾಡ್ಸೋಕ್ಕೆ ಸರಿಯಾಗಿ ಬಂದರೆ ಮಾತಾಡಿಸಿ ಇಲ್ಲ ಅಂತಂದರೆ ಮುಚ್ಕೊಂಡು ಕುತ್ಕೋಬೇಡಿ ನನ್ನ ಸುದ್ದಿಗೆ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ ಅಂತ ಹೇಳಿ ಪ್ರತಾಪ್ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ ನಮ್ಮ ಸಂಗೀತಕ್ಕೆ ಅಂತ ಹೇಳ್ಬೋದು. ಸಂಗೀತ ಇದರಿಂದ ಹುರ್ಕೊಂಡು ಆಯಿತು ಇನ್ನು ನೀನು ನನ್ನ ಸುದ್ದಿಗೆ ಬರಬೇಡ ನಾನು ಈ ಸುದ್ದಿಗೆ ಬರೋದಿಲ್ಲ ನೀನು ಬಾತ್ರೂಮಲ್ಲಿ ಹೋಗಿ ಏನಾದರೂ ಮಾಡ್ಕೊ ಹೆಂಗಾದ್ರೂ ಇಟ್ಕೊ ನನಗೇನಾಗಬೇಕು ಅಂತ ಹೇಳಿ ಕೂಗಾಡ್ತಾರೆ. ಹಂಗಂತ ಮುಚ್ಕೊಂಡು ಇರೋದನ್ನು ಕಲಿಬೇಕು ಅಂತ ಹೇಳಿ ಪ್ರತಾಪ್ ಸರಿಯಾಗಿ ಹೇಳ್ತಾನೆ. ಇದಕ್ಕೆ ಸಂಗೀತ ಮತ್ತಷ್ಟು ಹುರ್ಕೊಂಡು ಈಗ ಬ್ಲಾಸ್ಟ್ ಆಗಿದ್ದಾಳೆ ಮನೆ ಮುಂದೆ ನಗ್ತಿ